ಜೈಲಿಗೆ ಹೋದ್ರೂ ಕೂಡ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಮೋಹ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಪೆನ್ ಡ್ರೈವು, ಚಾರ್ಜರು, ಒಂದು ನೋಟ್ಬುಕ್ಕು, ಹೀಗೆ ಕೆಲ ವಸ್ತುಗಳು ಪತ್ತೆಯಾಗಿದ್ದಾವೆ. ನೋಟ್ಬುಕ್ ನನ್ನದೇ ಅಂತ ಪ್ರಜ್ವಲ್ ರೇವಣ್ಣ ಒಪ್ಕೊಂಡಿದ್ದಾರೆ. ಇದು ಪ್ರಾಥಮಿಕ ಹಂತದ ವಿಚಾರಣೆ ವೇಳೆ ಪ್ರಜ್ವಲ್ ಅವರು ತಪ್ಪೊಪ್ಕೊಂಡಿದ್ದಾರೆ. ಆದರೆ ಆಂಡ್ರಾಯ್ಡ್ ಮೊಬೈಲ್ ನನ್ನದಲ್ಲ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಆಂಡ್ರಾಯ್ಡ್ ಮೊಬೈಲ್ ಆರೋಪಿ ಪ್ರತಾಪ್ನದ್ದು. ನಾನು ಕೂಡ ಪ್ರತಾಪ್ನಿಂದ ಫೋನ್ ಪಡ್ಕೊಂಡು ಮಾತನಾಡ್ತಿದ್ದೇನೆ, ವಕೀಲರ ಜೊತೆ ಮಾತನಾಡಿದ್ದೇನೆ ಅಂತ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ದಾರೆ. ಆದರೆ ಇವರ ಬಟ್ಟೆ ಒಳಗಡೆ ಮೊಬೈಲ್ ಪತ್ತೆ ಆಗಿರತಕ್ಕಂಥದ್ದು ಅದು ಹೇಗೆ ಸಾಧ್ಯ? ಫಸ್ಟ್ ಆಫ್ ಆಲ್, ಬ್ಯಾರಕ್ನಲ್ಲಿ ಮೊಬೈಲ್ ಹೇಗೆ ಹೋಗುತ್ತೆ? ಯಾರಾದ್ರೂ ಒಬ್ರು ತಗೊಂಡೋಗಿ ಕೊಡ್ಬೇಕಲ್ವಾ? ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಬಿಂದಾಸ್ ಲೈಫ್. ಆಂಡ್ರಾಯ್ಡ್ ಮೊಬೈಲ್ನಲ್ಲಿ OTT ಆ್ಯಪ್ಗಳು ಪತ್ತೆಯಾಗಿದ್ದಾವೆ. ಮೊಬೈಲ್ನಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನೆಟ್ಫ್ಲಿಕ್ಸು, ಪ್ರೈಮ್ ವಿಡಿಯೋಸು ಎಲ್ಲವೂ ಕೂಡ ಇದ್ದಾವೆ. ಎಲ್ಲ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡಿರ್ತಾರೆ. ತನಿಖೆ ವೇಳೆ ಅಕೌಂಟ್ಗಳ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಕೈದಿಗಳು ಹೇಳ್ತಾರೆ. ಪ್ರತಾಪ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FIR ದಾಖಲಾಗಿದೆ ಅದೇ ಜೈಲಲ್ಲಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದಂಥ ತಪಾಸಣೆ ಇದೀಗ ಮತ್ತಷ್ಟು ಸ್ಫೋಟಕ ತಿರುವನ್ನ ಪಡ್ಕೊಂಡಿದೆ. ಪರಪ್ಪನ ಅಗ್ರಹಾರದಲ್ಲಿ 10ಕ್ಕೂ ಹೆಚ್ಚು ಮೊಬೈಲ್ ಪತ್ತೆಯಾಗಿದೆ. ಜೈಲಿನ ಸಹಾಯಕ ಅಧೀಕ್ಷಕ ಈರಣ್ಣ ಅಮಾನತುಗೊಂಡಿದ್ದಾರೆ. ಈ ಒಂದು ವಿಚಾರಕ್ಕೆ ಜೈಲು SP ಅನ್ಶು ಕುಮಾರ್ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ವಿವರಣೆ ಕೇಳಿ ಜೈಲು DGP ಅಲೋಕ್ ಕುಮಾರ್ ಅವರು ನೋಟಿಸ್ ಕಳಿಸಿದ್ದಾರೆ. ಜೈಲಿನಲ್ಲಿ ಕೈದಿ ಬಟ್ಟೆ ಧರಿಸದೆ ಪ್ರಜ್ವಲ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಬ್ಯಾರಕ್ಗೆ ಮೊಬೈಲ್ ಕೊಟ್ಟಿದ್ದು ಯಾರು ಅನ್ನುವಂಥ ಮಾಹಿತಿಯನ್ನು ಕೊಡಿ ಅಂತ. ಮಧ್ಯಾಹ್ನದ ಒಳಗಡೆ ಸಂಪೂರ್ಣ ಮಾಹಿತಿ ನೀಡಬೇಕು ಅಂತ ಸೂಚನೆಯನ್ನ ಅಲೋಕ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಮಧ್ಯಾಹ್ನ ಅಷ್ಟರಲ್ಲಿ ಕೊಡಬೇಕು. ಮಧ್ಯಾಹ್ನ ಅಷ್ಟರಲ್ಲಿ ಯಾರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು ಅಂದರೆ ಡೈರೆಕ್ಟ್ ಆಗಿ ಸಸ್ಪೆಂಡ್ ಆಗ್ತಾರೆ. ಅದು ಯಾರೇ ಆಗಿರ್ಬೋದು, ಅಲ್ಲಿ ಒಳಗಡೆ ಇರ್ತಕ್ಕಂಥ ಸಿಬ್ಬಂದಿಗಳು ಕೊಡಬೇಕಲ್ವಾ? ಬೇರೆ ಹೊರಗಡೆಯಿಂದ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ CCTV ಕ್ಯಾಮ್ರಾ ಇರುತ್ತೆ. ಪ್ರತಿಯೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಅಂಥ ಒಂದು ಕಟ್ಟುನಿಟ್ಟಿನ ನಿಯಮಗಳು ಇದ್ದಾಗೋ ಹೇಗೋಯ್ತು ಬ್ಯಾರಕ್ ಒಳಗಡೆ ಮೊಬೈಲ್? ತಪಾಸಣೆ ವೇಳೆ ಆಂಡ್ರಾಯ್ಡ್ ಮೊಬೈಲ್ ಜೊತೆಗೆ ಪೆನ್ ಡ್ರೈವ್ ಕೂಡ, ಚಾರ್ಜರು, ನೋಟ್ಬುಕ್ಕು ಸೇರಿದಂತೆ ಹಲವು ವಸ್ತುಗಳು ಪತ್ತೆ ಆಗಿದ್ದಾವೆ. ಇನ್ನು ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇದು ಸಂಬಂಧ ಇಲ್ಲದ ವಿಚಾರ ಅಂತ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಜೈಲಿನಲ್ಲಿ ಮೊಬೈಲ್ ಸಿಗೋದು ಸರ್ಕಾರಕ್ಕೆ ಬಿಟ್ಟಿದ್ದು, ಇದನ್ನ ಗೃಹ ಇಲಾಖೆ ನೋಡ್ಕೋಬೇಕು, ನನ್ನ ಯಾಕೆ ಕೇಳ್ತೀರಾ ಅಂತ HD ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರ ಪ್ರಶ್ನೆಗೆ ಅವರ ಉತ್ತರ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ಸರ್ಕಾರಕ್ಕೆ ಬಿಟ್ಟಿರತಕ್ಕಂಥದ್ದು, ಗೃಹ ಇಲಾಖೆಗೆ ಬಿಟ್ಟಿರತಕ್ಕಂಥದ್ದು ಅಂತ ಕೇಳಿಸ್ಕೊಳ್ಳಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಂತಹ ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾದ ಪ್ರಕರಣಕ್ಕೆ ಇದೀಗ ರಾಜಕೀಯ ಚರ್ಚೆ ಕೂಡ ಶುರುವಾಗಿದೆ. ಜೈಲಿನೊಳಗಡೆ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾದ ಬೆನ್ನಲ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ HD ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇದು ನನಗೆ ಸಂಬಂಧ ಪಡದಂಥ ವಿಚಾರ ಅಂತ HD ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಜೈಲಿನೊಳಗಡೆ ಮೊಬೈಲ್ ಪತ್ತೆ ಆಗಿರತಕ್ಕಂಥದ್ದು ಸರ್ಕಾರದ ಒಂದು ಜವಾಬ್ದಾರಿ ಅಂತ ಹೇಳಿರ್ತಕ್ಕಂಥವರು ಈ ವಿಚಾರವನ್ನ ಗೃಹ ಇಲಾಖೆ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಜೈಲಿನೊಳಗಡೆ ನಿಷೇಧಿತ ಮೊಬೈಲ್ ಹೇಗೆ ಬಂತು, ಯಾರಿಂದ ಬಂತು, ಯಾಕೆ, ಯಾರ ಬಳಕೆಯಲ್ಲಿತ್ತದು ಅನ್ನೋದರ ಬಗ್ಗೆ ಸರ್ಕಾರ ಹಾಗೂ ಗೃಹ ಇಲಾಖೆ ತನಿಖೆ ನಡೆಸಬೇಕು ಅನ್ನುವಂಥ ನಿಲುವನ್ನು HD ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ.